ಬೆಳಗ್ಗೆಯಿಂದ ರಾತ್ರಿ 1 ಗಂಟೆ ರಾತ್ರಿವರೆಗೂ ಈ ಒಂದು ಬಹುಮಾನಗಳನ್ನು ಪರ್ಚೇಸ್ ಮಾಡಿ ತಂದು ನಮಗೆ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯ ಮೆರುಗನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಇನ್ನು ಮುಂದೆ ನಡೀತಕ್ಕಂಥ ನಮ್ಮ ಶೈಕ್ಷಣಿಕ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ನಮಗೆ ಅನುಕೂಲವನ್ನು ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಅವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಮುಂದಿನ ನಮ್ಮ ಕಾರ್ಯಕ್ರಮಗಳಿಗೆ ಬೇಕಾದಂಥ ಅನುಕೂಲಗಳನ್ನು ಅವರಿಂದ ನಾವು ನಿರೀಕ್ಷೆ ಮಾಡೋಣ. ನಂತರದ ಸನ್ಮಾನ ಹಿರಿಯ ಮುಖಂಡರು ತಿಮ್ರಾವನಹಳ್ಳಿ ನಾರಾಯಣ ಗೌಡರು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂತಹ ಸನ್ಮಾನ. ಮಕ್ಕಳೆಲ್ಲರೂ ಚಪ್ಪಾಳೆ ಹೊಡಿರಿ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಬಾಬು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳಿಗೆ ಮತ್ತು ನಮ್ಮ ನೆಚ್ಚಿನ ಹಿರಿಯರಿಗೂ ಎಲ್ಲರಿಗೂ ಮಕ್ಕಳಿಗೂ ವಂದಿಸುತ್ತಾ ಈ ದಿನ 2025-26ನೇ ಸಾಲಿನ ತಾಯ್ನೂರು ಹೋಬಳಿ ಕ್ರೀಡಾ ಮಟ್ಟ ಮಲ್ಲೈನಹಳ್ಳಿಯಲ್ಲಿ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಈ ದಿನ ಮಕ್ಕಳಲ್ಲಿ ಒಂದು ಹಬ್ಬ ಆಚರಣೆ ಇದ್ದಂಗೆ ಇದೆ, ಖುಷಿ. ಇದು ಈ ಮಕ್ಕಳಲ್ಲಿ ತುಂಬಾ ಗೆದ್ದಿರುವವರು ಎಲ್ಲರಿಗೂ ಸಮಾನ ಬಹುಮಾನವನ್ನು ನೀಡ್ತಾ ಇದ್ದಾರೆ. ನಮ್ಮ ಟೀಚರ್ಸು ಗೆದ್ದಿರೋರಿಗೆ ಅದ್ದೂರಿಯಾಗಿ ಅವರ ತಕ್ಕಂಗೆ ಅವರಿಗೆ ಎಲ್ರಿಗೂ ಮಾಡ್ತಾ ಇದ್ದಾರೆ. ಅವ್ರಿಗೂ ತುಂಬಾ ಸಂತೋಷವಾಗಿದೆ, ಮಕ್ಕಳಿಗೆ ತುಂಬಾ ಸಂತೋಷ. ಈ ದಿನ ಇದಕ್ಕೆಲ್ಲ ಇಷ್ಟು ಹೋಬಳಿ ಮಟ್ಟದಲ್ಲಿ ಕಷ್ಟಪಟ್ಟು 3 ದಿವಸ ಮಾಡಿದ್ದಾರೆ, ತುಂಬಾ ಕಷ್ಟ. ಆದರೂ ಇಂಥ ಕೆಲಸ ಮಾಡಿರುವುದಕ್ಕೆ ನಮ್ಮ ಎಲ್ಲ ಟೀಚರ್ಸ್ಗಳಿಗೂ ಮೇಡಮ್ ಅವರಿಗೂ ತುಂಬಾ ಧನ್ಯವಾದಗಳು. ಇದು ಇಂಥ ಕ್ರೀಡಾ ಇಂಥ ಶಿಕ್ಷಣ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಮಟ್ಟ ಹೋಬಳಿ ಮಟ್ಟ ಗುರುಸ್ತಾ ಇದ್ದಾರೆ. ಹೋಬಳಿ ಮಟ್ಟದಿಂದ ತಾಲೂಕು ಮಟ್ಟ, ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ, ಜಿಲ್ಲಾ ಮಟ್ಟದಿಂದ ಸ್ಟೇಟ್ ಲೆವೆಲ್. ಇಂಥ ಮಕ್ಕಳೆಲ್ಲ ಇದು ಒಂದು ವಿದ್ಯಾಭ್ಯಾಸ ಮಕ್ಕಳಿಗೆ. ಇದೆಲ್ಲ ತಾವು ಸ್ವಲ್ಪ ಚೆನ್ನಾಗಿ ಓದಬೇಕು, ಸ್ಪೋರ್ಟ್ಸ್ ಅಲ್ಲಿ ಇರಬೇಕು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ, ಒಬ್ಬರು ಡಾಕ್ಟರ್ ಆಗ್ಬೇಕು, ಒಬ್ಬರು ಸ್ಪೋರ್ಟ್ಸ್ ಎಲ್ಲ ಮಾಡಿದ್ರೆ ಪೊಲೀಸ್ ಆಗ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಮಿಲಿಟರಿ ಎಲ್ಲ ಆಗ್ಬೋದು. ಅದಕ್ಕೆಲ್ಲ ಹೋಗ್ಬೇಕಾದ್ರೆ ಇದೆಲ್ಲ ನಿಮ್ ಗುರಿ ಇರಬೇಕು. ಒಂದು ಗುರಿ, ಓದಬೇಕು, ಕಷ್ಟಪಡಬೇಕು, ಮುಂದಿನ ಭವಿಷ್ಯದಲ್ಲಿ ನಾವು ಈ ತರ ಮಾಡಬೇಕು. ನೀವು ಇನ್ನೂ ಒಳ್ಳೆ ಪೊಸಿಷನ್ಗೆ ಹೋಗ್ತೀರಿ, ಟೀಚರ್ಸು, IAS, ಡಾಕ್ಟರ್ ಎಲ್ಲ ಆಗ್ತೀರಿ. ಆವಾಗ ಇವಾಗ ನಾವು ನಮ್ಮ ಟೀಚರ್ಸ್ ಎಲ್ಲ ತಿಳ್ಕೋಬೇಕು, ಗುರುಗಳು. ಆವಾಗ ನೀವು ಇಂಥ ಕೆಲಸ ಎಲ್ಲ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಅದು ಒಂದು ಪಾಪ್ಯುಲರ್ ಆಗುತ್ತೆ, ಎಲ್ರಿಗೂ ಒಂದು ಮಕ್ಕಳಿಗೆ ಹ್ಯಾಪಿ. ಇವಾಗ ನಮ್ಮ ಟೀಚರ್ಸು, ನಮ್ಮ ಹಿರಿಯರು, ಜಗ್ಗಣ್ಣ ಅವರು ಇವಾಗ ಎಂಥ ಕೆಲಸ ಮಾಡಿದ್ದಾರೆ, ಅಂಥ ಕೆಲಸ ನೀವು ದೊಡ್ಡವರಾದ್ಮೇಲೆ ನೀವು ಮಾಡಬೇಕು. ಆವಾಗ ಇದೆಲ್ಲ ಜ್ಞಾಪಕ ಬರಬೇಕು ಅಂತ ಈ 4 ಮಾತನ್ನು ಮಾತಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.